ಭಗವಂತ ಶ್ರೀರಾಮಚಂದ್ರ ಪ್ರಭು ಸಬರಿಯ ಬೋರೆ ಹಣ್ಣನ್ನು ತಿಂದ. ಬೋರೆ ಹಣ್ಣು ಅಟ್ಟ ಅಲ್ಲ, ಎಂಜಲ ಮಾಡಿಟ್ಟಿದ್ಲಂತ ರಾಮಗ. ದೊಡ್ಡ ಕತೆ ಅದನ್ನೆಲ್ಲ ಹೇಳ್ಕೊತ ಕೊಂಡಿರೋದಲ್ಲ. ರಾಮ ಬರ್ತಾನಂತೇಳಿ ಶಬರಿ ಅಜ್ಜಿ ಬಾರಿಗೆ ಹಣ್ಣು ತಂದು ಇಟ್ಟಿದ್ಲಂತ ಅರಣ್ಯದಾಗ ಆರಿಸಿ. ಇಲ್ಲಿ ಬರ್ತಾನ ಎಷ್ಟೋ ವರ್ಷಕ್ಕೆ ಬಂದು ಅಷ್ಟರಿಂದ ದಿವಸ ತಂದ ಇಡ್ತಿದ್ಲಾಕಿ. ಅವನಿಗಾಗಿ ದಾರಿ ಕಾಯ್ತಿದ್ಲು. ನೀವು ಯಾರಿಗೆ ಕಾಯ್ತಿದ್ರು ನಿಮಗೆ ಗೊತ್ತು. ಪರಮಾತ್ಮನಿಗಾಗಿ ದಾರಿ ಕಾಯ್ತಿದ್ಲು, ಬಾರೆ ಹಣ್ಣನ್ನು ತಂದಿಟ್ಟಿದ್ಲು. ಭಗವಂತ ಬಂದ, ರಾಮಚಂದ್ರ ಪ್ರಭು ಬಂದ. ಬಾರಿ ಹಣ್ಣು ಕೊಡಕ್ಕೆ ದೊಡ್ಡ ಖುಷಿ ರೀ. ಹೆಂಗೆ ಮೈ ಮರ್ತಲ್ಲ ತಾಯಿ ಇದರ ಹೆಂಡತಿ, ಹಂಗೆ ಮೈ ಮರೆತು ಬಾರಿ ಹಣ್ಣು ಕೊಡಾಕತ್ತಾಳೆ. ಹೆಂಗೆ ಕೊಡ್ತಾಳೆ ಅಂತ ಕೇಳಿದ್ರೆ ಬಾರಿ ಹಣ್ಣು ತಿನ್ನೋದು ಕೊಡೋದು. ಅವ ಗಪ ಗಪ ತಿಂತಿದ್ದ ರಾಮ. ಲಕ್ಷ್ಮಣ ಅಂದ, ಇದು ಅಂತ ಕಂಡತಿಲ್ಲ ನಮ್ಮ ಅನ್ನ ಅಂದ. ಬಾರಿ ಕಾಯ ಈಗ ಅಟ್ಟ ಹೊಲಸು ಮುದುಕಿ ಅದು ಕಡದು ಎಂಜಲ ಕೊಡ್ತೈತಿ, ಇದು ಎಂಜಲ ತಿಂತೈತಿ, ಇದು ಎಂದು ಕಂಡಿಡ ಚಲೋ ಅನ್ನು ಕೊಡ್ತಾನೆ ಬಾ ಅಂದವ. ಆದರೆ ಅಲ್ಲಿ ಭಾವ ಏನಿತ್ತು ಅಂತ ಕೇಳಿದ್ರೆ ಯುವಚಿವಿ ಅದಾವ ಅಂದವ ರಾಮಚಂದ್ರ ಪ್ರಭು. ಆ ಏನು ಭಾವನೆ ಇತ್ತಂದ್ರೆ ಎಂಜಲ ಕೊಡಬೇಕಂತ ಭಾವನೆ ಇಲ್ಲ. ಹುಳಿ ಇದ್ದ ಸಿಹಿ ಐತು ಅಂತ ನೋಡಿ ಹುಳಿ ಇದ್ದದ್ದು ಉಗಿತಿದ್ದು, ಸಿಹಿ ಇದ್ದದ್ದು ಕೊಡ್ತಿದ್ಲು. ಅದಕ್ಕೆ ಆ ಭಕ್ತಿ ನೋಡ್ತಿದ್ದ ಅವ ಎಂಜಲ ತಿಂದ. ಭಗವಂತ ಇಲ್ಲಿ ಎಂಜಲ ನೋಡೋದಿಲ್ಲ, ಭಾವ ಸುದ್ದಿದ್ರ ಬಗ್ಗೆಕ್ಕೇನೋ ಕಡಿಮೆ ಇಲ್ಲ. ಭಾವ ಬೇಕಲ್ರಿ. ಭಾವದಂಥ ದೇವ ಅದಾನ ಆ ತಾಯಿ ವಿದುರನ ಹೆಂಡತಿ ದಿಗಂಬರೆಯಾಗಿ ಮೈ ಮರೆತು ಬಿಟ್ಲು ಭಕ್ತಿ ಒಳಗೆ. ಎಂಥ ಭಕ್ತಿ ರೀ! ನೀವು ಎದರಾಗ ಮೈ ಮರಿತೀರಿ. ಒಬ್ಬೊಬ್ಬರು ಒಂದೊಂದ್ರೊಳಗೆ ಮೈ ಮರಿತಾರ. ಅದನ್ನು ಹೆಂಗೆ ಹೇಳೋದು ನಾವರಿ? ಶಾಸ್ತ್ರ ಪುರಾಣ ಪ್ರವಚನ ಮಹಾತ್ಮರು ಅಂದ್ರೆ ಮೈ ಮರ್ಯಾಕೆ ಆಗೋದಿಲ್ಲ. ಒಬ್ಬೊಬ್ಬರು ಒಂದಿಬ್ಬರು ಗೆಳೆಯರಿದ್ರಂತ. ಒಬ್ಬೊಬ್ರಿಗೆ ಒಂದೊಂದು ಚಟ ಇರ್ತಾವ. ಅದು ಕೆಟ್ಟು ಗುಟ್ಕ ತಂಬಾಕು ತಿತ್ತಿತ್ತು ಒಂದು ತಿತ್ತಿದ್ದಿಲ್ಲ. ಸಿನಿಮಾಕ್ಕೆ ಹೋಗೋ ನಡಿ ಅಂದತ್ತಾವ. ಈ ಮೈ ಮರಿ ಮಂದಿದ್ದು ಹೇಳ್ತಾನ. ಒಂದು ಚಲೋ ಯಾವುದೋ ಸಿನಿಮಾ ಬಂದಿತ್ತು, ಸಿನಿಮಾಕ್ಕೆ ಹೋಗೋಣ ಅಂತೇಳಿ ಇಬ್ಬರು ದೋಸ್ತರು ಆದರಂತವ. ಮತ್ತು ಅದು ಸಂಘ ದೋಷ ಇಬ್ಬರು ಗುಟ್ಕ ತಿಂದು ಮಂದಿನ ಅದು ಟಾಕೆ ತುಂಬ್ತಾ ಹೋತಾರ. ಈ ಟಾಕೆ ಇವು ತುಂಬ್ಕೊಂಡು ಹೋಗ್ಕತ್ತೆ ಅದು ಮಂದಿ. ಅವು ಸಿನಿಮಾಕ್ಕೆ ಎಂದೂ ಹೋಗಿದ್ದಲ್ಲ, ಇವನು ಸಂಘದಿಂದ ಹೋದ. ಇಬ್ಬರು ತಂಬಾಕು ತಿನ್ಕೋತಾನ ಒಳಗೆ ಹೋಗಿಬಿಟ್ರು. ಕೂತ್ರಪ್ಪ, ಹಿಂದೊಬ್ಬ ಮುಂದೊಬ್ಬ ಕೂತ್ಬಿಟ್ರು. ಮತ್ತು ಕುರ್ಚಿ ಎಲ್ಲಿ ಖಾಲಿದ ಅವ್ರಿಗೆ ಕುಂಡಿರ್ತಾರೆ. ಸಿನಿಮಾ ನಡೆದಿತ್ತು, ಅದ್ಭುತ ನಡೆದಿತ್ತು. ಅದ್ಭುತ ಇರ್ತೈತೆ ಸಿನಿಮಾ. ಭೂತ ಅನ್ನೋದಕ್ಕೆ ಅದ್ಭುತ ತಾರಿಟ್ಟ ನಡೆದಿತ್ತು. ನೋಡ್ಕೋತ ಕೂತಿದ್ರು, ನಗದು ಎಲ್ಲ ಮಾಡ್ತಿದ್ರು. ಇವು ನಗುತ್ತಿದ್ದಿಲ್ಲ, ಅಳ್ತಿದ್ದಿಲ್ಲ. ಯಾಕೆ ತುಂಬಿಟ್ಟಿತ್ತು, ತುಂಬ್ಕೊಂಡು ಕೂತಿಬಿಟ್ಟಿದ್ದು. ಹೊಸ್ದಾಗಿ ಹೋದವ ಸಿನಿಮಾಕ್ಕೆ ಹೋದವ ಮುಂದೆ ಕೂತಿದ್ದ, ಅವ್ನು ಕರ್ಕೊಂಡು ಹೋದವ ಹಿಂದೆ ಕೂತಿದ್ದ. ಟ್ಯಾಂಕ್ ಫುಲ್ ಆಗಿತ್ತು. ಎದ್ದು ಹೊಕ್ಕಾನ ಬಾಕಲ ಹಾಕಿರ್ತಾರೋ, ಇಲ್ಲಿ ಬಲಿ ಆದಂಗಲ್ಲ ಅವೆಲ್ಲ. ಒಳಗೆ ಹೋದವು ಅಂದ್ರೆ ಬಿಡೋದ್ರಿ. ಎದ್ದು ಹೋದ್ರೆ ಮಂದಿ ಕೂತವ್ರೆ, ಕೊಡ್ರ ₹100 ಕೊಟ್ಟದ್ದು ನೀ ಹೇಳಿ ಕೊಡ್ರ ಅತ್ತಾರ. ಎದ್ದು ಎಲ್ಲಿ ಉಗುಳ್ಬೇಕಂದ್ರೆ ಕೊಡ್ರ ಮಾಡಾಕಿತ್ತು. ಇದು ಟ್ಯಾಂಕ್ ನುಂಗಾಕೂ ಬರೋದಿಲ್ಲ, ಗುಟ್ಕ ತಂಬಾಕು ನುಂಗಾಕೂ ಬರೋದಿಲ್ಲ, ಉಗುಳಾಕೂ ಬರೋದಿಲ್ಲ. ಅವ್ನು ಹಿಂದೆ ಒಳ್ಳೆ ಬಣ್ಣಪ್ಪ ಸಿನಿಮಾಕ್ಕೆ ಅಂದವ. ಹಿಂದೆ ಕೂತ ಅವ್ನು ಕೇಳಿದ, ಮತ್ತು ಮಾಡಬೇಕಲ್ಲ. ಹಿಂಗೆ ಅವ್ನು ಚುಚ್ಚು ಕೇಳಿದ, ಇದು ತುಂಬೈತಿ, ಎಲ್ಲಿ ಉಗುಳಿ ಅಂದವ. ಯಾಕೆ ಉಗುಳು ಜಾಗ ಗೊತ್ತಿಲ್ಲ ನಿನಗಂದವ. ಯಾಕೆ ಇದೇ ಸಲ ಬಂದ ಇನ್ನೇನು, ಅದಕ್ಕೆ ನನಗೆ ಗೊತ್ತಿಲ್ಲ ಅಂದ. ಹುಚ್ಚಿ ಉಗುಳಲ್ಲ ಅಂದ. ಎಲ್ಲಿ ಉಗುಳಿ ಅಂದ. ನೀನು ಮುಂದೇನು ಕೂತಾನಲ್ಲ ಅವ್ನು ಕಿಸ್ಯಾಗ ಉಗುಳು ಅಂದವ. ನೀನೇನು ಮುಂದೆ ಕೂತಾನ ಅವನು ಕಿಸ್ಯಾಗ ಉಗುಳು ಅಂದ. ಬಡಿಸ್ಬೇಕತಿ ಅವ್ ಗೊತ್ತಾಗೋದಲ್ಲ. ಅವಂದ ಗೊತ್ತಾಗೋದಲ್ಲ. ಅವ ಸಿನಿಮಾ ನೋಡೊಳಗೆ ಮೈ ಮರ್ತಾನವ. ಸುಮ್ಮುಗಳಂದ. ಗೊತ್ತಾಗೋದು ತಂಬಲ್ ಆಗುದ, ಅದು ಗೊತ್ತಾಗೋದ. ಬಡಿತಾರ, ಬಡಿದಿಲ್ಲ ಅವ್ನು ಗೊತ್ತಾಗೋದಿಲ್ಲ. ಕಿಸ್ಯಾಗಲ್ಲ ಅವ್ನು ಮಕ್ಕಕ್ಕೆ ಉಗುಳ್ರು ಗೊತ್ತಾಗೋದಿಲ್ಲ. ಉಗೊಳ್ಳಿ, ಯಾಕಂದ್ರೆ ಮೈ ಮಾರ್ತಾನೆ ಸಿನಿಮಾದೊಳಗಪ್ಪ. ಉಗುಳ ಅಂದ. ಅವಂದ ಒಪ್ಪಲಿಲ್ಲ. ಬಡಿಸ್ಬೇಕಂತ ಮಾಡಿದಿ, ಅವ್ನು ಗೊತ್ತಾಕೈತಿ ಅಂದ. ಅವ್ನು ಗೊತ್ತಾಗೋದಿಲ್ಲ ಅಂದ. ಗೊತ್ತಾಕೈತಿ ಅಂದ. ಗೊತ್ತಾಗುವುದಿಲ್ಲ ಅಂದ ಹಿಂದಿನವ. ಅದೇ ಹಂಗೆ ಹೇಳ್ತಿ ಅಂದ್ರೆ, ಮಗನ ಇದಕ್ಕಿಂತ ಮೊದಲು ನಿನ್ನ ಕಿಸ್ಯಾಗ ನಾ ಉಗುಳೇ ಕೂತಾನಿ, ನಿನಗೆ ಗೊತ್ತಾಗಿತ್ತು.
ನಿನ್ನ ಕಿಸ್ಯಾಗ ಮೊದಲ ಉಗುಳಿ ಕೂತಾಗ ನಿನಗೆ ಗೊತ್ತಾಗೈತೆ. ಉಗುಳಿದಾವ ಗೊತ್ತಾಗಿರೋದ್ರೆ ಗೊತ್ತ. ನಾವು ಎಲ್ಲಿ ಮೈ ಮರಿತೀವಿ ಅಂದ್ರೆ ಅಲ್ಲಿ ಮೈ ಕಿಸ್ಯಾಗಲ್ಲ ಮಕ್ಕಕ್ಕೆ ಉಗುಳ್ರು ಗೊತ್ತಾಗೋದ್ರಿ. ಯಾಕಂದ್ರೆ ಅದ್ರಾಗ ಮೈ ಮಾರ್ತೀವಿ, ಡ್ಯಾನ್ಸದೊಳಗೆ ಮೈ ಮಾರ್ತೀವ, ಮ್ಯೂಸಿಕಲ್ ಪಾರ್ಟಿಯಾಗ ಮೈ ಮಾರ್ತೀವ. ಆದ್ರೆ ಅಲ್ಲಿ ಮೈ ಮಾರ್ತಾರೆ, ದೇವರು ಒಲಿದಿಲ್ರಿ. ಭಗವಂತನ ನಾಮಸ್ಮರಣೆ ಒಳಗೆ ಮೈ ಮಾರ್ತಾರೆ, ಭಗವಂತ ಒಲಿತಾನ, ಭಕ್ತಿಗೆ ತಾನದೇ. ನಿಮಗನಕ ಹೇಳಕ್ಕೆ ಬರೋದು, ಯಾಕಂದ್ರೆ ನೀವೆಲ್ಲ ಮೈ ಮರೆತು 12 ತನಕ ಹೇಳ್ರು ಕುಂಡಿರ್ತೀರಿ. ಯಾಕಂದ್ರೆ 12ಕ್ಕೆ ಮುಗಿಸ್ತಾರೆ ಅವ್ರು, ನನಗೆ ಗೊತ್ತೈತಿ. ಅದಕ್ಕಾಗಿ ಪುಣ್ಯಾತ್ಮರೇ, ಈ ಭಕ್ತರು ಕಮಲೇಶ್ವರನ ಭಕ್ತರು ನಿಜವಾದ ಭಕ್ತರು ಅದಾರೆ ಅನ್ನೋ ಸಲುವಾಗೇನ ಎಷ್ಟೇ ಟೈಮ್ ಆದರೂ ಏನೇ ಆದರೂ ನೀವು ಕೂತು ಕೇಳುವಂಥ ಭಕ್ತಿ ಅದ. ಇಂಥ ಭಕ್ತಿ ದೃಢವಾಗಿರಬೇಕಾಗ್ತದೆ. ಯಾಕಂದರೆ ಇಂಥ ಒಂದು ಭಕ್ತಿಗೆ ದಾರಿಯನ್ನು ಮಾಡಿಕೊಟ್ಟವರು ಯಾರು ಅಂದರೆ ಅದು ಕಮಲೇಶ್ವರ ಮಹಾತ್ಮರು. ಶರಣರ ಸಂತರ ಶಿವಯೋಗಿಗಳ ಆಶೀರ್ವಾದ ಇತ್ತು, ಆ ಸಂಸ್ಕಾರಗಳು ಇದ್ದು ಅಂತ ಕೇಳಿದ್ರೆ ಈ ಭಕ್ತಿ ಬರಕ್ಕೆ ಬರ್ತೈತಿ. ಇಲ್ಲದ್ರೆ ಇಷ್ಟು ಮಂದಿ ಹಿಂಗೆ ಕುಂಡ್ರೋದಿಲ್ಲ. ಇಲ್ಲಿ ಮುಂದೆ 4 ಮಂದಿ ಕೂತವ್ರು ಹಿಂದೆ ಸಣ್ಣಗೆ ಒಬ್ಬೊಬ್ಬರು ಎದ್ದು ಬಿಡ್ತಾರೆ. ಹಂಗೆ ಮಾಡೋದಿಲ್ಲ ನೀವು. ಇಲ್ಲಿ ಭಕ್ತರಂದ್ರೆ ಅಷ್ಟು ಪ್ರೀತಿನ ನಾವು ಮಾತಾಡ್ತೀವಿ. ನಾವು 3 ಮಂದಿ ಕೂತೀವಿ ಅಂದ್ರೆ ನಿಜವಾದ ಭಕ್ತಿ ನೋಡ್ಬೇಕಾಗಿದ್ರೆ ಕಣ್ಮಕ್ಕಳದ್ದು ನಮಗೆ ಗೊತ್ತಿಲ್ಲಪ್ಪ. ಯಾಕಂದ್ರೆ ಇಟ್ಟ ಮಂದಿ ಅವು ಎಲ್ಲಿ ಅದಾವ ಅನ್ನೋದು ಗೊತ್ತಾಗೈತಿ. ಏನು ಈ ಭಾಗದಾಗ ಗನಸರ ಇಟ್ಟ ಅದಾವು, ಮತ್ತೇನು ಬರ್ತಾರೋ ಎಲ್ಲ ಏನು ಊರಾಗ ಮನೆ ಕಾಯಕ್ಕೆ. ಅದಕ್ಕೆ ನಿನ್ನ ಹೇಳಿಲ್ಲ, ಅಲ್ಲಿ ಇರ್ತಾರ ಅವ್ರು ಮನೆ ಕಾಯಕ್ಕೆ. ಬರೋಬ್ಬರ ಐತಿ. ಅದಕ್ಕೆ ನಿಮ್ಮ ಮನೆ ಅವ್ರು ಕಾಯ್ತಾರ, ಅವ್ರನ್ನ ನೀವು ಕಾಯ್ತೀರಿ. ಇದು ಬರೋಬರಣ, ಬರೋಬರ ನೋಡ್ಬೇಕಾರ. ಗನಸರು ಹೆಚ್ಚಾಗಿ ಯಾವ ದೇವ್ರಿಗೂ ಹೋಗೋದಲ್ಲ, ಎಲ್ಲಿ ಹೋಗೋದಲ್ಲ, ಸುಮ್ಮನೆ ಚೈನಕ್ಕೆ ಹೋಗೋದಾರ ಹೋಗ್ತಾರ. ನಡಿಪ ಶ್ರೀಶೈಲ ಕಟ್ಟು ಹೋಗಿ ತಿರುಗಾಡಿ ಬರ್ನು. ದೇವ್ರಿಗೆಲ್ಲ ದೇವ್ರಿಗೆ ಅನ್ನೋದ ಇಲ್ಲ ಅವ. ನಡಿಪ ಉಗಾದಿಗೆ ಎಲ್ಲರೂ ಕೂಡ ಪಾರ್ಟಿ ಮಾಡ್ಕೊ. ಅದೇ ಪಾರ್ಟಿ ಮನೆ ಮುಂದೆ ಹೋಗೋ ದೇವ್ರ ಮಂದಿಗೆ ಭಾಳ ಹತ್ತಿ ಏನು ಮಾಡೋದೈತಿ. ಅವ್ರ ಮನೆ ಕಾಯಕ್ಕೆ ಹಚ್ಚಿ ನಿಮ್ಮನ್ನ ಯಾಕೆ ದೇವ್ರಿಗೆ ಕಳಿಸ್ತಾರಂದ್ರೆ ಅವ್ರು ಹೋಗೋಕ್ಕಿಂತ ನೀವು ಆದರಂದ್ರೆ ಅವ್ರನ್ನೂ ಕಾಯ್ತೀರಿ, ನೀವು ಕಾಯ್ಕೋತೀರಿ ಅನ್ನೋದು ಗ್ಯಾರಂಟಿ ಮೇಲೆ ವಿಶ್ವಾಸ ಐತೆ ಅವ್ರಿಗೆ. ಸುಮ್ಕ ಚಪ್ಪಡಿ ಬಿಡಬೇಡ್ರಿ, ಅದಕ್ಕಂತ ಹೇಳ್ತಾನೆ ಕೇಳ್ರಿ. ಅವ್ರಿಗೆ ಏನು ವಿಶ್ವಾಸ ಐತಿ? ನೀವು ಎದಕ್ಕೆ ಚಪ್ಪಡಿ ಬಡಿದ್ರಪ್ಪ? ಸುಮ್ಕ ನಿಮ್ಮದು ಅಂದ ಕೂಡಲೇ ಚಪ್ಪಡಿ ಬಿಡಿ. ಯಾಕಂದ್ರೆ ನಿಜವಾಗಿಯೂ ಚಪ್ಪಡಿಗೆ ಬಿಡುವಂಥ ಕೆಲಸನೇ ನಿಮ್ಮದು. ಕಾರಣ ಏನಂದ್ರೆ ಅವ್ರು ಯಾಕಂದ್ರೆ ದೇವ್ರಿಗೆ ಹೋಗೋದಲ್ಲ ಅಂದ್ರೆ ನೀವು ದೇವ್ರಿಗೆ ಹೋದರೂ ಅವ್ರ ಬಗ್ಗೆನೇ ಬೇಡ್ಕೋತೀರಿ. ಗ್ಯಾರಂಟಿ ಗೊತ್ತೈತಿಲ್ಲ. ಅವು ಬಂದು ಅಂದ್ರೆ ಅವು ಇದಕ್ಕೆ ಬೇಡ್ಕೋತಾವ. ಅವ ನಿಮ್ಮ ಬಗ್ಗೆ ಬೇಡ್ಕೊಳ್ಳೋದಿಲ್ಲ. ಅವ್ರು ನೀವೇನು ಬೇಡ್ಕೋತೀರಿ? ದೇವ್ರಿಗೆ ಗಂಟೆ ಬಡಿತೀರಿ, ಎಲ್ಲ ಬಡಿತೀರಿ. ಭಗವಂತ ನಮ್ಮ ತಾಯಿಗಳು ಯಾಕೆ ದೇವ್ರಿಗೆ ಹಚ್ಚೋಕಾರ, ಅವ್ರು ಯಾಕೆ ನಿಮ್ಮನ್ನು ದೇವ್ರಿಗೆ ಕಳಿಸ್ತಾರಂದ್ರೆ ಇದಕ್ಕೆ ಕಳಿಸ್ತಾರೆ. ಅವ್ರ ಆರೋಗ್ಯ, ಅವ್ರ ಹಿತ, ಅವ್ರ ಆವಿಷ್ಯ ಬೇಡ್ಕೊಳ್ಳೋರು. ನೀವು ಅವ್ಕೆ ಬೇಡ್ಕೊಳಕ್ಕೆ ಬರೋದಿಲ್ಲ. ಅವು ಬರೀ ಇದನ್ನ ಬೇಡ್ಕೊತಾವೆ. ಏನು ಬೇಡ್ಕೋತೀರಿ ನೀವು? ಯಾವ ಗುರುವಿನ ಅಂತೀನಿ ಹೋಗ್ರಿ, ಯಾವ ದೇವರಿಗೆ ನೀವು ಬೇಕಾದಲ್ಲಿ ಶ್ರೀಶೈಲಕರೇ ಹೋಗ್ರಿ, ಪಂಡ್ರಾಪುರಕರೇ ಹೋಗ್ರಿ, ಕಾಶಿಗರೇ ಹೋಗ್ರಿ, ಕಮಲೇಶ್ವರನ ಮುಂದೆ ಬಂದರು ನೀವು ಬೇಡ್ಕೊಳ್ಳೋದೇನಂದ್ರೆ ಭಗವಂತ ಬಡತನ ಸಿರಿತನ ಕೊಡು ಸಕರೆ ಬಿಡೆಲ್ಲ ಕರೆ ನನಗೆ ಬೇಡ್ಕೋತೀರಿ ಇಲ್ಲಿ. ಮತ್ತು ಇದನ್ನು ಬೇಡ್ಕೊಂಡ್ರೆ ಯಾರಿಗೆ ಬೇಡ್ಕೊಂಡಂಗತ್ತೆ ನೀವು? ಅವಕ್ಕೆ ನೀವೇನು ಬೇಡ್ಕೋತೀರಿ? ನನ್ನ ಮಂಗಲ್ಯ ಸ್ಥಿರವಾಗಿರಲಿ. ಸ್ಥಿರವಾಗಿರಲಿ ಅಂದ್ರೆ ಅವು ಇರಬೇಕು, ಹೌದಲ್ರಿ? ನೀವು ಬಡತನ ಸಿರಿತನ ಬೇಕಾಗಿ ನೀವು ಬಡತನ ಇರಲಿ, ಅಂದ ದುಡೋದು ಅಂದ ತಿನ್ನುವಂಥದ್ದು ಇರಲಿಲ್ಲ. ಕರೆ ನನಗೆ ಏನು ಕೊಡು ಅಂತ ಕೇಳಿದ್ರೆ ನನಗೆ ಮಾಂಗಲ್ಯ ಸಂಪತ್ತು ಕೊಡಂತ ಬೇಡ್ಕೋತಿರ್ಲ. ಅದಕ್ಕೆ ಅವತ್ತಾವು ನನ್ನ ಬಗ್ಗೆ ನೀನೇ ಬೇಡ್ಕೋತೀವು. ಮತ್ತು ನೀವು ಇದನ್ನೇ ಬೇಡ್ಕೋತೀರಿ. ಯಾರು ಸಾಯಲಿ ಹಾಳಾಗ್ಲತ್ತ ಯಾರು ಬೇಡ್ಕೊಳ್ದಲ್ಲ. ನನ್ನ ಮಂಗಲಸೂತ್ರ ಸ್ಥಿರವಾಗಲಿ ಅಂತ ಬೇಡ್ಕೋತೀರಿ. ಅಂದ್ರೆ ಇದು ಮಂಗಲಸೂತ್ರ ಸ್ಥಿರವಾಗಿರ್ಬೇಕಂದ್ರೆ ಅವು ಸ್ಥಿರವಾಗಿರ್ಬೇಕು, ಅವು ಆರೋಗ್ಯ ಇರಬೇಕು, ಅವು ಚಲೋ ಇರಬೇಕಂತ ಬೇಡ್ಕೋತೀರಿ ಅಂತೇಳಿ ನಿಮ್ಮನ್ನು ಕಳಿಸ್ತಾರೆ. ಅವ್ರ ಮನೆ ಕಾಯ್ತಾವ. ಅವ್ವ ಅದಕ್ಕಾಗಿ ನೋಡ್ರಿ, ಇವತ್ತು ಉಡಿ ತುಂಬು ಕಾರ್ಯಕ್ರಮ. ನಿಮ್ಮ ಉಡಿ ತಣ್ಣಗಿದ್ರನ ಜಗತ್ತು ತಣ್ಣಗಿರ್ತೈತೆವ. ಉಡಿ ನಿಮ್ದು ಯಾಕೆ ತುಂಬ್ತಾರ? ನಿಮ್ಮದಪ್ಪ ಯಾವ್ರಾಗೂ ಇಟ್ಟು ನಾನು 40 ವರ್ಷ ಆದ ಪೂರ್ವ ಯಾವ್ರಾಗೂ ಗಣಸರು ಉಡಿ ತುಂಬಿದ ನೋಡಿಲ್ಲ. ಈ ವರ್ಷ ದೇಸಾರ ಹೊಸಾದ್ ಮಾಡೋಣ ನಾಳೆ. ಹೌದಾ? ನಮ್ಮ ಸುರ್ಗೇಶ್ವರ ಅಪ್ಪಗಳ ಅಧ್ಯಕ್ಷದೊಳಗೆ ಒಮ್ಮೆ ಗಣಸರು ಹುಡಿ ತುಂಬೋಣ.
ಎಲ್ಲಿ ಆದರೂ ಹೆಣ್ಮಕ್ಳು ಉಡಿ ತುಂಬಿರ, ಹೆಣ್ಮಕ್ಳು ಕುಂಕುಮ ಹಚ್ಚು ಇವಕ್ಕೆ. ಹೌದಲ್ರಿ, ಎಲ್ಲ ಕಡೆ ಹಂಗಾದ. ಏನು ಪದ್ಧತಿ ಏನೋ ಏನಿಲ್ಲ. ನೀವು ತಣ್ಣಗೆ ನಿಮ್ಮ ಉಡಿ ತಣ್ಣಗಿದ್ರನ ಅವು ತಣ್ಣಗಿರ್ತಾವೆ, ಜಗತ್ತನ ತಣ್ಣಗಿರ್ತೈತೆ ಅಂತೇಳಿ ಎಲ್ಲ ದೇವ್ರ ಮುಂದೆ ನಿಮ್ಮ ಉಡಿ ತುಂಬುವಂಥ ಕಾರ್ಯಕ್ರಮ ಇರ್ತೈತಿ. ಪುಣ್ಯಾತ್ಮರೇ, ಭಾಳ ಅದ್ಭುತ. ಈ ಸಂಸ್ಕಾರ ಈ ಭಾಗಕ್ಕೆ ಭಾಳ ಚಲೋ. ಕಮಲೇಶ್ವರ ಕೊಟ್ಟಾರ, ಸುರಗೇಶ್ವರ ಮಠ, ನೂಲದೊಳಗೆ ಬಡ್ಡಿಂದ ಬಂದಿರುವಂಥ ಮಠ. ಮೊದಲಿನ ಗುರುಗಳು ನಾವು ನೋಡಿದ್ದೀವಿ. ಅಪ್ಪಗಳು ಕಾರ್ಯಕ್ರಮಕ್ಕೆ ಬರೋದು ಕಡಿಮೆ, ಎಲ್ಲ ಕರೆ ಅವ್ರು ನನ್ನ ಮೇಲೆ ಭಾಳ ಪ್ರೀತಿ ಅದಾರ. ಇದನ್ಕ ಗ್ಯಾರಂಟಿ ಐತಿ. ನನ್ನ ಮಠಕ್ಕೂ ಬಂದಿದ್ರು ಅವರು. ಯಾವಾಗಂದ್ರೆ ನಾ ಇಲ್ಲದಾಗ ಅಲ್ಲಿ ಹೋಗಿ ಫೋನ್ ಹಚ್ತಾರೆ, ನೀವು ಎಲ್ಲಿ ಇದ್ದಿರ್ತೀರಿ ಅಂದ್ರೆ ನಾನು ಇಲ್ಲಿ ಇದ್ದೇನೆ, ಹೋಗಾಕೆ ಸಿಗ್ತೀರಿ ಅಂದ್ರೆ ಹ್ಞೂ ಅನ್ಯ ಹೋಗಿ ಮಂಗ್ಯಾನ ಗತ್ತೆ ಕೂತ್ನಿ ಬರೋಲಿಲ್ಲ. ಹಿಂಗೆ ಭಾಳ ಮಾಡ್ತಾರೆ. ಆದರೂ ಭಾಳ ಭಾಳ ಅಂಥವ್ರು ಸಿಗ್ಬೇಕಾದ್ರೆ ನಿಮ್ಮೆಲ್ಲರ ಒಂದು ಸೌಭಾಗ್ಯ ಬೇಕು, ಪುಣ್ಯ ಬೇಕು. ಯಾಕಂತ ಕೇಳಿದ್ರೆ ಇಂಥ ಒಂದು ವಯಸ್ಸಿನೊಳಗೆ ದೊಡ್ಡ ಸನ್ನಿಧಿ ಅವರು. ಶ್ರೀಶೈಲ ಜಗದ್ಗುರುಗಳೊಳಗೆ ಬಲಗೈ ಬಂಟ್ರೆ ಯಾರಿದ್ರೆ ನಿಮ್ಮ ಗುರುಗಳು. ಅಷ್ಟು ದೊಡ್ಡ ಜಗದ್ಗುರು. ಮಾನ್ಯ ದೊಡ್ಡ ಯಡೂರು ಕಾರ್ಯಕ್ರಮ. ಇವತ್ತು ಶ್ರೀಶೈಲದೊಳಗೆ ಕಾರ್ಯಕ್ರಮ, ಪಾದಯಾತ್ರೆ ಕಾರ್ಯಕ್ರಮ ನಡೆದ್ರೆ ಶ್ರೀಶೈಲ ಜಗದ್ಗುರು ಗುರುಗಳು ಏನು ಮಾಡಾವ್ರಿ? ಹಿಂಗೆ ಕುಂಡ್ರವ್ರ ಆಶೀರ್ವಾದ ಮಾಡವ್ರ. ಅದ್ರ ಕೆಲಸ ಮಾಡವ್ರು ಯಾರಂದ್ರೆ ನಿಮ್ಮೂರು ಗುರುಗಳು. ಅಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನಾನು ಅಲ್ಲಿ ಹೋಗಿದ್ನೆ, ಯಡೂರಿಗೆಲ್ಲ ಶ್ರೀಶೈಲಕ್ಕೆ ಹೋಗಿದ್ನೆ. ಭಾಳ ಅದ್ಭುತ ಕಾರ್ಯಕ್ರಮ ಮಾಡಿದರು. ಅಲ್ಲಿ ಅವರು ಸೂತ್ರಧಾರಿ ಅವರಾಗಿದ್ದರೆ ಅದಕ್ಕೆಲ್ಲ ಪಾತ್ರಧಾರಿ ನಮ್ಮ ಅಪ್ಪಗಳು. ಭಾಳ ದೊಡ್ಡ ಕಾರ್ಯಕ್ರಮ. ಇಲ್ಲಿ ಮನೆ ಯಡೂರಾಗೂ ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅಲ್ಲೆಲ್ಲ ಅದರ ವ್ಯವಸ್ಥೆಯನ್ನು ನಾನು ನೋಡ್ತಾ ಇದ್ನಿ. ಮಾನ್ಯ ಹುಕ್ಕೇರಿ ಸ್ವಾಮಿಗಳು ಕೂಡ ನಾ ಇವ್ರ ಬಗ್ಗೆ ಮಾತಾಡಿದ್ರು, ಅವರು ಮಾತಾಡಿದ್ರು. ಅಂದ್ರೆ ಭಾಳ ಒಂದು, ಯಾಕಂದ್ರೆ ಜಗತ್ತ ಹೋದ ಅನ್ನೋದು ಮುಖ್ಯ ಏನಲ್ಲ, ದೊಡ್ಡವರು ಜಗದ್ಗುರುಗಳಂಥ ಸನ್ನಿಧಿಯವರು. ಇವು ಒಳ್ಳೆಯ ಶಿಷ್ಯ ಅದಾನ ಅಂತ ಒಪ್ಕೊಂಡ್ರೆ ಸಾಕ್ರಿ, ಅವ್ರ ಜನ್ಮ ಪಾವನ ಆಗ್ತದೆ. ಅಂಥ ಗುರುಗಳು ಪಡೆದವ್ರು ನೀವು. ಬಹಳ ಅಂಥವ್ರ ಸನ್ನಿಧಿ ಒಳಗಿದ್ದು ನೋಡ್ರಿ. ಅವ್ರ ಮ್ಯಾಲೆ ಬಾ ಅಂದ್ರೆ ಅವ್ರು ಬರಲಿಲ್ಲ, ಬರೋದು ಇಲ್ಲ. ಅವರು ಜಗಳಾಡ್ರೆ ಬರ್ತಾರೆ, ಆ ಮಾತು ಬೇರೆ. ಅಂದ್ರೆ ಕಾರಣ ಏನು ಅಂದ್ರೆ ಕೇಳಬೇಕು. ಅವ್ರು ಅಭ್ಯಾಸ ಮಾಡ್ಬೇಕಂತ ಭಾಳ ಐತೆ ಅವ್ರದ್ದು. ಅಭ್ಯಾಸ ಮಾಡೋದೇನು ಬೇಕಾಗಿಲ್ಲ. ಬಲ್ಲ ಗುರುವಿನ ಆಶೀರ್ವಾದ ಆತಂದ್ರೆ ಯಾವ ಅಭ್ಯಾಸ ಬೇಕಾಗಿಲ್ಲ, ತಾನೇ ಬರ್ತೈತಿ. ಅಂಥ ಶಕ್ತಿನೂ ಅವ್ರಿಗೈತಿ, ಅಂಥ ಇದೈತಿ. ಆದರೆ ಪುಣ್ಯಾತ್ಮರೇನು ಅಂತ ಕೇಳಿದ್ರೆ ಅವ್ರು ನಾವು ಸಣ್ಣವರಾಗಿರ್ಬೇಕು, ದೊಡ್ಡವ್ರು ಆಗಕ್ಕೆ ಹೋಗಬಾರ್ದು ಅಂಥೇಳಿನ ದೊಡ್ಡವ್ರು ಆಕಾರ. ಅವ್ರು ನೋಡಿರ್ಬೇಕಾರ ಸಣ್ಣವರಾಗಿರ್ಬೇಕಂತ ಕಿಂಕರತ್ವದಲ್ಲಿ ಶಂಕರತ್ವ. ಎಲ್ಲಿ ಸಣ್ಣತನ ಅನ್ನೋದು ನಾವು ಮಾಡ್ತೀವಲ್ಲ, ಎಲ್ಲಿ ವಿನಯ ಐತಲ್ಲ, ಅವು ಬಸವಣ್ಣ ಏನು ಮಾಡಿದ್ರಿ? ಅವು ಇಷ್ಟ ಬಡ್ಕೊಂಡು ಮತ್ತೆ ರೀತಿನ ಹಿಂಗೆ ಬಾಗ್ಯದತ್ತಲೇ ಮುಗಿದ ಕೈಯಾಗಿ ಇರಿಸು ಕೂಡಲ ಸಂಗಮ ದೇವ ಅಂದ ಜಗಕ್ಕ ಅಣ್ಣ ಅದ. ಹಂಗೆ ನಮ್ಮ ಅಪ್ಪಗಳು ಅವ್ರು ಸಣ್ಣವರಾಗಿರುವಾರ ಕೆರಕ್ಕೆ ಭಾಳ ದೊಡ್ಡವ್ರು ಅದಾರ ಅಂತೇಳಿ ಈ ಬುದ್ಧಿ ಬರ್ತದೆ. ಇಲ್ಲದ್ರೆ ಎಲ್ಲರಿಗೂ ಬರೋದಿಲ್ಲ ಪುಣ್ಯಾತ್ಮರೇ. ಅಂಥ ಅಪ್ಪಗಳು ಬಂದಿದ್ದಾರೆ. ಅಂಥ ಗುರುಗಳಿಗೆ ನಾವು ನಮಸ್ಕಾರಗಳು ಸಲ್ಲಿಸಿ, ಮಂಜುನಾಥ ಸ್ವಾಮಿಗಳು ಹೋದ ವರ್ಷ ಬಂದ ಆಶೀರ್ವಚನ ಕೇಳಿದರೆ ಅಪರೂಪವಾಗಿರುವಂಥ ಮಾತವರು ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಅನ್ಬೇಕು ಅಂಥ ಮಾತುಗಳದಾವ. ಭಾಳ ಅದ್ಭುತ ಮಾತಾಡ್ತಾರೆ. ಅವ್ರ ಪ್ರವಚನ ಅದರೊಳಗೆ ಅವ್ರ ಅಧ್ಯಾತ್ಮಕ್ಕಿಂತ ಅವ್ರ ದೇಶದ ಬಗ್ಗೆ, ಹಿಂದುತ್ವ ಬಗ್ಗೆ ಮಾತಾಡಕೈತಾರೆ ಅನ್ನೋಕೆ ಅದು ದನಿಗೇನೆ ಹೇಳ್ತೈತಿ. ಅದನ್ನೇನು ಬೇಡ ನಮಗಿಲ್ಲಿ. ಅಧ್ಯಾತ್ಮದ ಬಗ್ಗೆ ಭಾಳ ಚಂದ ಅವರು ನಮಗೆ ತಿಳಿಸ್ಕೊಡುವಂಥ ಹದ ಅದ. ಇವ ಯತಿಗಳು, ವಿಮಲ ಮತಿಗಳದಾರ. ಭಾಳ ಅದ್ಭುತವಾಗಿರುವಂಥ ಮಾತುಗಳನ್ನು ನಾವು ಆಡ್ತಾರೆ. ಅದಕ್ಕೆ ಅವ್ರ ಮಾತುಗಳು ಕೇಳೋಣ. ಅಪ್ಪಗಳು ಆಶೀರ್ವಚನ ಒಂದು ಎರಡು ಒಮ್ಮೆರೆ ಮಾಡಿರಿ, ನಮ್ಮ ಸಲುವಾಗ್ಯಾರ ಮಾಡಿರಿ. ಆದ್ರೆ ಲಗುಟ್ ಬಿಡ್ರಿ. ಯಾಕಂದ್ರೆ ಇವ್ರದ್ದೊಂದು ಉಡಿ ತುಂಬೋದು ಕಾರ್ಯಕ್ರಮ ಐತ್ಲೆ, ಈಗ ಟೈಮ್ ಆಯ್ತು. ಅದಕ್ಕೆ ನಾನು ಅಟ್ಟ ಸ್ವಲ್ಪರೊಳಗೆ ಮುಗಿಸ್ತೀನಿ. ಅದಕ್ಕಾಗಿ ಅವರಿಬ್ಬರು ಆಶೀರ್ವಚನವನ್ನು ಕೇಳೋಣ. ಮುಂದೆ ಉಡಿ ತುಂಬೋ ಕಾರ್ಯಕ್ರಮ ಒಂದು 10-20 ನಿಮಿಷದೊಳಗೆ ಮುಗಿತೈತಿ. ಕೊನೆಗೆ ಪ್ರಸಾದ ವ್ಯವಸ್ಥೆಯನ್ನು ಮತ್ತು ಸನ್ಮಾನ ಕಾರ್ಯಕ್ರಮಗಳನ್ನು ದೇಸಾರು ಭಾಳ ಚಾಣಾಕ್ಷತನದಿಂದ ಮಾಡ್ತಾರೆ. ಯಾರ್ಯಾರು ಹಿಡಿಬೇಕು, ಹೆಂಗೆ ಹಿಡಿಬೇಕು, ಪಕ್ಕ ಅದಾರ ಅವ್ರು. ಹಂಗೆ ಅದಾರ ಎಲ್ಲ ಕರೆ. ದೇಸಾರ ಅಂದ್ರೆ ದೊಡ್ಡವ್ರಲ್ಲ ಅವ್ರು. ಅದಕ್ಕೆ ಕಾರ್ಯಕ್ರಮ ನಡಿಬೇಕಂದ್ರೆ ಅಷ್ಟೇನು ಸುಲಭ ಇರೋದಿಲ್ಲ. ಅಲ್ರಿ ಒಂದು ಮನ್ಯಾಗ ಒಂದು 4 ಮಂದಿ ಬೀಗರು ಬಂದ್ರೆ ಎಂದು ಹೋದಾವ ಒಯ್ತೀರಿ ನೀವು? ಯಾವಾಗ ಹೋದಾವು? ಒಳ್ಳೆ ಬರ್ತಾವ ಹೆಣ ಅಡಗ್ಲಿತ್ತಾರ ಏನೋ ಅತ್ತಾರ, ಇವು ಒಡೆ ಬರ್ತಾವ ಅತ್ರಿ. ನಮ್ಮ ದೇಸಾರ ಹಂಗೆಲ್ಲ. ಎಷ್ಟು ಮಂದಿ ಬರ್ತಾರೆ ಆಟ ರೂಪಾಯಿ ಇವರು. ಅದನ್ನು ನೋಡ್ರಿ ನೀವು, ಎಷ್ಟು ಮಂದಿ ಬರ್ತಾರೆ. ಇಷ್ಟು ಮಂದಿ ಅದಾರ. ಮತ್ತು ಅವ್ರ ನೀವು ಬರ್ತಾನೆ ಅಂದರೆ ನಿಮಗೆ ಗಾಡಿ ಕಳಿಸುತ್ತೇನೆ. ಯಾವ ಅನ್ತಾನ್ರಿ? ತುಂಬೆದ್ದು ಸಾಕು ಅನ್ಬೇಕಲ್ಲ. ಇನ್ನು ಎಲ್ಲಿ ಕುಣ್ಸಾಮದ? ನಿನ್ನ ಮಗ್ಗಲು ಕುಣ್ಸಾಮ ಯಾರು ಗೊತ್ತು
ಅಂದ್ರೂ ಏನು ಅಂದ್ರೆ ಎಷ್ಟು ಜನ ಈ ಕಾರ್ಯಕ್ರಮ ಬರ್ತಾರೆ, ಅದು ನಮ್ಮ ಕಮಲೇಶ್ವರನ ಜಾತ್ರೆ ಅಂದ್ರೆ ಅಷ್ಟು ಹಬ್ಬ ಆಗಲಿ ಅನ್ನೋ ಒಂದು ಭಾವನೆಯಿಂದ ಬಹಳ ಪ್ರಯತ್ನ ಮಾಡಿ ನಿಮ್ಮನ್ನೆಲ್ಲರನ್ನ ಕರ್ಕೊಂಡು, ಮತ್ತು ಇಟ್ಟಿದ್ರು ಅವ್ರು ಏನು ಮಾಡ್ತಾರೆ ಅಂದ್ರೆ ಒಬ್ಬರು ಮಾಡೋಕ್ಕೆ ಹೋಗೋದಿಲ್ಲ, ನಿಮ್ಮನ್ನು ಕರ್ಕೊಂಡು ಮಾಡ್ತಾರೆ. ಮುಂದಾಳತ್ವ ಅವ್ರದ್ದು ಇದ್ದರೂ ಎಲ್ಲರ ಪ್ರೀತಿ ಗಳಿಸಿ ಇವತ್ತು ತಾಯಿಗಳಿಗೆ ತಂದೆಗಳಿಗೆ ಎಲ್ಲರಿಗೂ ಬೇಕಾಗಿ ಬಹಳ ವ್ಯವಸ್ಥಿತ ಕಾರ್ಯಕ್ರಮಗಳು ಆ ಪುಣ್ಯಾತ್ಮ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಆ ಭಗವಂತ ಅಂಥ ಶಕ್ತಿಯನ್ನು ಅವ್ರು ಕೊಟ್ಟಿದ್ದಾನೆ. ಇನ್ನು ಮುಂದಿನ ಕಾರ್ಯಕ್ರಮವನ್ನು ಅವ್ರು ನಡೆಸ್ಕೊಡ್ಲಿ ಅಂಥೇಳಿ ಮಾತು ವಿರಾಮ ಮಾಡ್ತಾ ಇದ್ದೀನಿ. ಓಂ ಶಾಂತಿ.